ಇಂದು ಹಬ್ಬಗಳ ಬಗ್ಗೆ ತಿಳಿಯೋಣ. ನಾವು ನಮ್ಮ ಸಮಾಜದಲ್ಲಿ ವರ್ಷಪೂರ್ತಿ ಒಂದಲ್ಲ ಒಂದು ಹಬ್ಬಗಳನ್ನು ಆಚರಿಸುತ್ತಲೇ ಇರುತ್ತೇವೆ. ಹಾಗಾದರೆ ಹಬ್ಬ ಎಂದರೇನು? ಹಬ್ಬಗಳಲ್ಲಿ ಎಷ್ಟು ಬಗೆ? ಈ ಹಬ್ಬಗಳ ಆಚರಣೆಯಿಂದಾಗುವ ಪ್ರಯೋಜನಗಳೇನು ಎಂಬ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಹಬ್ಬ ಎಂದರೆ ಪುಣ್ಯ ದಿನ, ಪರ್ವದಿನ, ಸಂಭ್ರಮಿಸಬೇಕಾದ ದಿನ. ವಿವಿಧ ಬಗೆಯ ಅಲಂಕಾರಗಳಿಂದ, ದೀಪಾಲಂಕಾರಗಳಿಂದ, ಹೂಗಳಿಂದ, ಹೂವಿನ ಅಲಂಕಾರ, ರಂಗೋಲಿ, ತೋರಣ, ತಳಿರು ತೋರಣ ಇತ್ಯಾದಿ ಬಗೆ ಬಗೆಯ ಅಲಂಕಾರಗಳು, ತಿಂಡಿ ತಿನಿಸುಗಳಿಂದ ಸಂಭ್ರಮಿಸಬೇಕಾದಂಥ ದಿನ. ಹಾಗಾದರೆ ಈ ಹಬ್ಬಗಳಲ್ಲಿ ಎಷ್ಟು ಬಗೆ? ಹಬ್ಬಗಳಲ್ಲಿ ಹಲವಾರು ಬಗೆ. ಅವು ಯಾವುವೆಂದರೆ, ಮೊದಲನೆಯದಾಗಿ ರಾಷ್ಟ್ರೀಯ ಹಬ್ಬಗಳು. ಈ ರಾಷ್ಟ್ರೀಯ ಹಬ್ಬಗಳು, ಇದಕ್ಕೆ ಉದಾಹರಣೆ ಹೇಳುವುದಾದರೆ ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ ಇತ್ಯಾದಿ. ಇವುಗಳನ್ನು ರಾಷ್ಟ್ರಾದ್ಯಂತ ಎಲ್ಲರೂ ಆಚರಿಸುತ್ತಾರೆ. ಹಾಗೆ ಸಾಂಪ್ರದಾಯಿಕ ಹಬ್ಬಗಳು, ಇದಕ್ಕೆ ಉದಾಹರಣೆ ಹೇಳುವುದಾದರೆ ದೀಪಾವಳಿ, ಯುಗಾದಿ, ಗೌರಿ ಗಣೇಶ ಚತುರ್ಥಿ ಇತ್ಯಾದಿ. ಒಂದಲ್ಲ ಒಂದು ಬಗೆಯ ಹಬ್ಬಗಳು ಪ್ರತಿ ತಿಂಗಳು ಬರುತ್ತಲೇ ಇರುತ್ತವೆ. ಇವು ಸಾಂಪ್ರದಾಯಿಕವಾಗಿ ಅಥವಾ ಸಾಂಸ್ಕೃತಿಕವಾಗಿ ನಾವು ಆಚರಿಸುವಂತಹ ಸಾಂಪ್ರದಾಯಿಕವಾದ ಹಬ್ಬಗಳು. ಹಾಗೆ ಮತ್ತೊಂದು ಬಗೆ ಪ್ರಾದೇಶಿಕ ಹಬ್ಬಗಳು. ಇದಕ್ಕೆ ಉದಾಹರಣೆ ದಸರಾ ಆಚರಣೆ, ಊರ ಜಾತ್ರೆ, ವಿವಿಧ ದೇವದೇವಿಯರ, ಗ್ರಾಮೀಣ ದೇವಿಯರ ಉತ್ಸವಗಳು, ರಥೋತ್ಸವಗಳು ಇತ್ಯಾದಿ ಉದಾಹರಣೆ ನೀಡಬಹುದು. ಇನ್ನು ನಾಲ್ಕನೆಯದಾಗಿ ವೈಯಕ್ತಿಕ ಹಬ್ಬಗಳು. ಈ ವೈಯಕ್ತಿಕ ಹಬ್ಬಗಳಿಗೆ ಉದಾಹರಣೆ ಎಂದರೆ ಹುಟ್ಟುಹಬ್ಬಗಳ ಆಚರಣೆ, ನಾಮಕರಣದ ಆಚರಣೆ ಇತ್ಯಾದಿ. ಒಬ್ಬ ವ್ಯಕ್ತಿಯ ಮನೆತನಕ್ಕೆ ಸಂಬಂಧಪಟ್ಟಂತಹ ಆಚರಣೆ, ಇದನ್ನು ನಾವು ವೈಯಕ್ತಿಕ ಹಬ್ಬಗಳು ಎಂದು ಹೇಳಬಹುದು. ಒಟ್ಟಾರೆ ಹಬ್ಬಗಳು ಯಾವುದೇ ಇರಲಿ, ಈ ಬಗೆ ಬಗೆಯ ಹಬ್ಬಗಳನ್ನು ನಾವು ಆಚರಿಸುವುದರಿಂದ ನಮಗೆ ಹಲವು ಬಗೆಯ ಪ್ರಯೋಜನಗಳಾಗುತ್ತವೆ. ಅವು ಯಾವುವೆಂದರೆ, ಮೊದಲನೆಯದಾಗಿ ಹಬ್ಬಗಳ ಆಚರಣೆಯಲ್ಲಿ ನಾವು ಬಗೆ ಬಗೆಯ ಅಲಂಕಾರಗಳನ್ನು ಮಾಡುತ್ತೇವೆ, ಬಗೆ ಬಗೆಯ ತಿಂಡಿ ತಿನಿಸುಗಳನ್ನು ತಯಾರಿಸುತ್ತೇವೆ. ಸಂಭ್ರಮಗಳಿಂದ ಕುಣಿದು ನಲಿ ಮಕ್ಕಳು ಮತ್ತು ಹಿರಿಯರು ಸಂಭ್ರಮಿಸುತ್ತಾರೆ. ಹೀಗಾಗಿ ಬದುಕಿನ ಏಕತಾನತೆ ಮಾಯವಾಗಿ ಜೀವನದಲ್ಲಿ ವೈವಿಧ್ಯತೆ ಮೂಡುತ್ತದೆ. ಮನೆಗಳಲ್ಲಿ ಒಂದು ರೀತಿಯ ಸಂತೋಷ, ಸಡಗರ ಮನೆ ಮಾಡುತ್ತದೆ, ನೆಲೆಸುತ್ತದೆ ಎಂದು ಹೇಳಬಹುದು. ಹಾಗೆ ಈ ಹಬ್ಬಗಳಿಂದ ಸಾಂಪ್ರದಾಯಿಕವಾದ ಅಡಿಗೆಗಳು, ತಿಂಡಿ ತಿನಿಸುಗಳು, ಬಗೆ ಬಗೆಯ ರುಚಿಕರವಾದ ವೈವಿಧ್ಯಮಯವಾದ ಖಾದ್ಯಗಳು ತಯಾರಾಗುತ್ತವೆ. ಇದರಿಂದ ಮಕ್ಕಳಿಗೆ, ಹಿರಿಯರಿಗೆ, ಎಲ್ಲರಿಗೂ, ಮನೆ ಮಂದಿಗೆಲ್ಲ ಪೌಷ್ಟಿಕತೆ ದೊರೆಯುತ್ತದೆ, ಪೌಷ್ಟಿಕವಾದ ಆಹಾರಗಳು ದೊರೆಯುತ್ತದೆ. ಮತ್ತೆ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಮರೆಯಬಹುದು, ಸಂತೋಷ ಪಡಬಹುದು, ಎಲ್ಲರೊಡನೆ ಬೆರೆತು ಸಂತೋಷವನ್ನು ಸಂಭ್ರಮಿಸಬಹುದು. ಹಾಗೆಯೇ ನಮ್ಮ ಸಂಪ್ರದಾಯ ಮತ್ತು ಮೌಲ್ಯಗಳನ್ನು ಮುಂದಿನ ಪೀಳಿಗೆಗೆ ತಮಗೆ ಅರಿವಿಲ್ಲದಂತೆ ವರ್ಗಾಯಿಸಬಹುದು. ಮಕ್ಕಳು ಹಿರಿಯರೊಡನೆ ಭಾಗವಹಿಸುತ್ತಾರೆ, ಹಿರಿಯರು ಮಕ್ಕಳೊಡನೆ ತಮ್ಮ ಅನುಭವಗಳನ್ನು ಮತ್ತು ತಮ್ಮ ಒಂದು ರೀತಿಯ ಕಷ್ಟ ಕಾರ್ಪಣ್ಯಗಳನ್ನು, ನೋವು ನಲಿವುಗಳನ್ನು ಹಂಚಿಕೊಳ್ಳಲು ಹಬ್ಬಗಳು ನೆರವಾಗುತ್ತವೆ. ಹೀಗಾಗಿ ಪರಸ್ಪರ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು, ಪರಸ್ಪರ ಒಟ್ಟಿಗೆ ಬೆರೆಯಲು ಸಹಕರಿಸುತ್ತದೆ. ಹಾಗೆಯೇ ಹಬ್ಬಗಳ ಆಚರಣೆಯ ನೆಪದಲ್ಲಿ ನಾವು ಬಂಧುಗಳನ್ನು, ಸ್ನೇಹಿತರನ್ನು, ನೆರೆಹೊರೆಯವರನ್ನು ಮನೆಗೆ ಆಹ್ವಾನಿಸುತ್ತೇವೆ. ಇದರಿಂದ ಸಮಾಜದಲ್ಲಿ ಒಂದು ರೀತಿಯ ಸುಸ್ಥಿರತೆ ನೆಲೆಗೊಳ್ಳಲು, ಸ್ನೇಹ ಸೌಹಾರ್ದತೆ ಬೆಳೆಯಲು, ಪರಸ್ಪರ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಸಹಕರಿಸುತ್ತದೆ. ಹಾಗೆಯೇ ಹಬ್ಬಗಳ ಆಚರಣೆಯಿಂದ ನಾವು ಭಗವಂತನನ್ನು ನೆನೆಸಿಕೊಳ್ಳಬಹುದು, ಬಡಬಗ್ಗರಿಗೆ ದಾನ ಧರ್ಮಗಳನ್ನು ಮಾಡಬಹುದು. ಇದರಿಂದ ನಮ್ಮಲ್ಲಿರುವ ಸ್ವಲ್ಪ ಹೆಚ್ಚಿನ ಸಂಪತ್ತನ್ನು ಇತರರೊಂದಿಗೆ ಹಂಚಿಕೊಳ್ಳಲು ಅಥವಾ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ನೆರವಾಗಲು ಸಹಾಯ ಮಾಡುತ್ತದೆ. ಹಿರಿಯರು ಕಿರಿಯರಿಗೆ ಮಾರ್ಗದರ್ಶನ ಮಾಡುತ್ತಾರೆ, ಕಿರಿಯರು ಹಿರಿಯರಿಗೆ ಸಹಾಯ ಮಾಡುತ್ತಾರೆ. ಹೀಗೆ ಒಬ್ಬರೊಡನೆ ಒಬ್ಬರು ಬೆರೆಯಲು, ಮನಸ್ತಾಪಗಳನ್ನು ಮರೆಯಲು, ತಾತ್ಕಾಲಿಕವಾಗಿ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ತೊರೆಯಲು, ಮಾನಸಿಕವಾಗಿ ನೆಮ್ಮದಿಯನ್ನು ಕಾಪಾಡಲು ಹಬ್ಬಗಳ ಆಚರಣೆ ನಮಗೆ ನೆರವಾಗುತ್ತದೆ. ಹೀಗೆ ಹಬ್ಬಗಳ ಆಚರಣೆಯಿಂದ ಮನೆಗಳಲ್ಲಿ ಸಡಗರ, ಸಂಭ್ರಮ ನೆಲೆಯೂರುತ್ತದೆ, ಮನಸ್ಸು ಉಲ್ಲಾಸಗೊಳ್ಳುತ್ತದೆ, ಶಾಂತಿ ಸೌಹಾರ್ದತೆ ಬೆಳೆಯುತ್ತದೆ. ಹಾಗೆಯೇ ಮನಸ್ಸು ಉದಾರವಾಗುತ್ತದೆ, ಜೀವನ ಸೌಂದರ್ಯ ಸಾಕಾರಗೊಳ್ಳುತ್ತದೆ.
ಹೀಗೆ ಹಬ್ಬಗಳ ಆಚರಣೆಯಿಂದ ಮನುಷ್ಯರಲ್ಲಿ ಮನುಷ್ಯತ್ವ ನೆಲೆಗೊಳ್ಳಲು, ಪರಸ್ಪರ ಅರ್ಥ ಮಾಡಿಕೊಳ್ಳಲು, ಮನಃಶಾಂತಿಯನ್ನು ಮತ್ತು ಮಾನಸಿಕ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಲು, ಇದು ಸಮಾಜದಲ್ಲಿ ಸೌಹಾರ್ದತೆ, ಸುಸ್ಥಿರತೆ ನೆಲೆಗೊಳ್ಳಲು ಹಬ್ಬಗಳು ನೆರವಾಗುತ್ತವೆ. ಹೀಗಾಗಿ ಈ ಪ್ರಪಂಚದ ಎಲ್ಲ ಸಮುದಾಯಗಳಲ್ಲೂ ಹಬ್ಬಗಳ ಆಚರಣೆಗೆ ವಿಶೇಷವಾದ ಒತ್ತನ್ನು ನೀಡಲಾಗಿದೆ. ಎಲ್ಲರಿಗೂ ಧನ್ಯವಾದಗಳು.